ರೈತ ಬಸಪ್ಪನ ಫೈಲ್ಗೂ ನನಗೂ ಸಂಬಂಧ ಇಲ್ಲ. ನಾನು ಬರೀ PA ಅಷ್ಟೇ. PTDA ಅಧ್ಯಕ್ಷರ PA ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅವರ ಫೈಲ್ಗೆ ಸಂಬಂಧ ಇಲ್ಲದಿದ್ರು ಕೂಡ ಹಲ್ಲೆ ಮಾಡಿದ್ದಾರೆ. ಇದು ಬಹಳ ನನಗೆ ನೋವನ್ನು ಉಂಟು ಮಾಡಿದೆ. PTDA ಕೇಸ್ ವರ್ಕರ್ ನೀಲಕಂಠ ಅಂಕದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀನು ಹಣ ತಿಂತಿದೀಯಾ ಅಂತ ಆರೋಪಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಸೂಕ್ತ ತನಿಖೆ ನಡೆಸಿ ನನ್ನ ಮೇಲಿನ ಅಪವಾದ ದೂರ ಆಗಬೇಕು ಅಂತ ಅಂಕದಿಗ ಕೇಳ್ಕೊಂಡಿದ್ದಾರೆ. ಸಡನ್ಲಿ ನಾನು ನೋಡಿದ್ದೆ ಫೇಸ್ಬುಕ್ ನ್ಯಾಗ ನೋಡಿದ್ರು ಕೂಡ ಈವನ್ ಐ ವಾಸ್ ಆಲ್ಸೋ ಶಾಕ್ ಏನದ ಅಂತೆ. ಆಮೇಲೆ ಕನ್ಸರ್ನ್ ಇಮಿಡಿಯೇಟ್ಲಿ ಫೋನ್ ಹಚ್ಚಿದಾಗ ಹೇಳಿದ್ರೆ ನಂಗೆ ಏನು ಸಂಬಂಧ ಇಲ್ಲ. ಸೊ ಯಾವ್ದೋ ಒಂದ್ ಪರ್ಸನ್ ಇವತ್ತು ನೌಕರಿ ಮಾಡೋತ್ನಾಗ ಗೌರ್ಮೆಂಟ್ ಆಫೀಸರ್ ಆಗಿ ಇಲ್ಲಿ ಯಾವ್ದೋ ವೈಯಕ್ತಿಕವಾಗಿ ಅವನೇನು ಇಲ್ಲಿ ಕೆಲಸ ಮಾಡಕ್ ಬಂದಿಲ್ಲ, ಅವರು ಬಂದಿಲ್ಲ. ಸೊ ಒಬ್ಬ ಗೌರ್ಮೆಂಟ್ ಅಧಿಕಾರಿಗಳು ಸಡನ್ಲಿ ಬಂದು ಆಫೀಸಲ್ಲಿ ನೀವು ಮ್ಯಾನ್ ಹ್ಯಾಂಡಿಂಗ್ ಅಂತ ಬಡಿತಕ್ಕ ಅಷ್ಟೇ ಚಪ್ಪಲ್ ತಂದು ಬಡಿತನೋ ಅಂತಂದ್ರ ಆ ಒಂದು ತಪ್ಪು. ಎರಡನೇದು ಅದನ್ನ ವೈರಲ್ ಮಾಡಿದಷ್ಟು ಮಟ್ಟಿಗೆ ಒಳ್ಳೇದು ಅಂತ. ಹಿಂದೆ ಫ್ಯಾಮಿಲಿ ಪರ್ಸನ್ ಏನೋ ನಾಳೆ ಮಕ್ಕಳು ಮದುವೆ ಇದಾವ, ದೊಡ್ಡ ದೊಡ್ಡ ಫ್ಯಾಮಿಲಿ ಇರ್ತಾವ. ಎರಡೆರಡು ತಿಂಗಳಿಗಟ್ಲೆ ನಾವು ಎಂದೂ ನಾವು ಲೈಫ್ ಯಾರ ಕಡೆ ಏನೂ ಅನಿಸ್ಕೊಳ್ಳಾರ್ದು ಜೀವನ ಮಾಡಿದವ್ರಿಗೆ ಇವತ್ತಿಂದಾಗ ನಾವೇನ್ ಪೊಲಿಟಿಷಿಯನ್ಸು ಅಲ್ಲ, ನಾವು ರಾಜಕೀಯ ಮಾಡಂಗಿಲ್ಲ, ಅಥವಾ ನಾವು ಅದ್ರಾಗ ಎದ್ರಾಗೂ ಇನ್ವಾಲ್ವ್ಮೆಂಟು ಇಲ್ಲ. ಯಾಕೆ ಒಬ್ಬ ಗೌರ್ಮೆಂಟ್ ಸಾಧಾರಣ ನೌಕರಿಸ್ತೇವೆ, ಅದ್ರೊಳಗೆ ಏನ್ ದೊಡ್ಡ RO ಪೋಸ್ಟು ಅಲ್ಲ ಅಥವಾ ದೊಡ್ಡ ದೊಡ್ಡ ಪೋಸ್ಟ್ ಅವರು ಅಲ್ಲ, ಇಂಜಿನಿಯರು ಅಲ್ಲ, ಏನೂ ಅಲ್ಲ. ಅವರು ಒಬ್ಬ ಸಾಮಾನ್ಯ ವ್ಯಕ್ತಿನ ಕರ್ಕೊಂಡ್ಬಂದು ಅವನು ಬಡಿಸಿ ಅದನ್ನ ವೈರಲ್ ಮಾಡಿಸಿ ಇಷ್ಟೆಲ್ಲ ಆದ್ರೂ ನಮ್ಗೆ ಇನ್ನೊಂದು ನೋವಾಗಿದೆ ಅಂತಂದ್ರ ಹಿಂದ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಈಗ ನೀಲ್ಕಂಠ ಚಪ್ಪಲಿಯಿಂದ ಹೊಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ನೊಂದಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲೊಂದ್ ಕಡೆ ಬಸಪ್ಪ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿ ಅಧಿಕಾರಿ ಇವ್ರ ಮೇಲೆಲ್ಲ ಜವಾಬ್ದಾರಿ ಇರುತ್ತೆ ಅಥವಾ ಇವ್ರ PA ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಅಲ್ಲಿ ಏನಾದರೂ ಘಟನೆ ಆಗಿರ್ಬೋದಾ? ಇದಕ್ಕೆ ವಿಷಾದವನ್ನು ಹೇಗೆ ವ್ಯಕ್ತಪಡಿಸ್ಬೋದು ಅಂತ? ನಿಜಕ್ಕೂ ನಿನ್ನೆ ರೈತ ಮುಖಂಡ ಏನು ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ ಸಾಕಷ್ಟು ಸುದ್ದಿ ಆಗಿರ್ಬೋದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರೋದ್ರಿಂದ ಸಾಕಷ್ಟು ನಮಗೆ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಈ ಫೈಲಿಗೂ ಇರ್ತಕ್ಕಂಥ ಅವರ ಒಂದು ಫೈಲ್ಗೆ ನನಗೆ ಸಂಬಂಧ ಇಲ್ಲ ಅನ್ನುವಂತ ವಿಚಾರಗಳನ್ನ ಕೂಡ ಅವರು ಹಂಚ್ಕೊಳ್ತಾರೆ. ಯಾಕಂತಂದ್ರೆ ಈ ಸಂಬಂಧಪಟ್ಟಂತ ಫೈಲ್ ಅನ್ನ ನನಗೆ ಏನಾದ್ರೂ ಕೊಟ್ಟಿದ್ರೆ ಅದನ್ನ ನಾ ಪರಿಶೀಲನೆ ಮಾಡ್ತಿದ್ದೆ. ನಾನು ಕಳೆದ 15 ದಿನಗಳಿಂದ ಇಲ್ಲಿ ನಾನು ಈ ಖಾತೆಗೆ ಬಂದಿರತಕ್ಕಂಥದ್ದನ್ನ ನಾನು ವ್ಯಕ್ತಪಡಿಸಿದ್ದೇನೆ. ಹೀಗಾಗಿ ಇವರು ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿರೋದು ನಮ್ಮ ಕುಟುಂಬಕ್ಕೆ ಬಹಳಷ್ಟು ನಷ್ಟ ಆಗಿದೆ. ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಇದನ್ನ ಸರಿ ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏಕಾಏಕಿ ಅಂದ್ರೆ ಕಳೆದ 15-20 ವರ್ಷಗಳಿಂದ ರೈತ ತಾನು ತನ್ನ ಸಿಗಬೇಕಾದ ಒಂದು ಪರಿಹಾರ ಸಿಗಬೇಕಾಗಿತ್ತು. ಹಾಗಾಗಿ ನನಗೆ ರೊತ್ತಿಗೆದ್ದು ನಾನು ಈ ರೀತಿಯಾಗಿರ್ತಕ್ಕಂಥ ಘಟನೆ ಅನ್ನುವಂಥದ್ದು ಒಂದು ಕಡೆ ಆಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಕಳೆದ 20 ವರ್ಷಗಳಿಂದ ಈ ರೀತಿಯಾಗಿ ಇಲ್ಲಿ ಏನು ಪಟ್ಟಣ ಪ್ರಾಧಿಕಾರದಲ್ಲಿ ಸಾಕಷ್ಟು ಇಲ್ಲಿ ಸತಾಯಿಸುವಂತ ಕೆಲಸವನ್ನ ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಇದು ಹೇಗೆ ಬರ್ತೈತಿ, ಇದಕ್ಕೆ ಸಂಬಂಧಪಟ್ಟಂತೆ ಹೈ ಅಧಿಕಾರಿಗಳು ಇರ್ತಾರೆ. ನಾನು ಒಬ್ಬ ಸಾಮಾನ್ಯ ಒಂದು ಇಲ್ಲಿ ಒಂದು ಚೇರ್ನಲ್ಲಿ ಕಂಪ್ಯೂಟರ್ ಕೆಲಸವನ್ನ ಮಾಡುವಂತ ನನಗೆ ಏಕಾಏಕಿ ಬಂದು ಈ ರೀತಿ ಹಲ್ಲೆ ಮಾಡಿರೋದು ಸರಿ ಅಲ್ಲ. ಯಾಕಂತಂದ್ರೆ ಈ ಸಂಬಂಧಪಟ್ಟಂತೆ ಇಲ್ಲಿ ಇವತ್ತು ಶಾಸಕರಿದ್ರು, ಅದರ ಜೊತೆಗೆ ಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಇದ್ರು. ಆದ್ರೆ ಏಕಾಏಕಿ ಈ ರೀತಿ ಘಟನೆ ಆಗಿರುವುದು ನನಗೆ ನಿಜಕ್ಕೂ ನೋವು ತಂದಿದೆ. ನಮ್ಮ ಕುಟುಂಬಕ್ಕೆ ಬಹಳಷ್ಟು ಅನ್ಯಾಯವಾಗಿದೆ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ರು. ಅದಾದ ಬಳಿಕ ತಮ್ಮ ಸಹೋದರರು ಕೂಡ ಒಂದು ಮಾತುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಈ ಪ್ರಮುಖವಾಗಿ ಏನು ಏಕಾಏಕಿ ನಮ್ಮ ಕುಟುಂಬದ ಹಿರಿಯ ಅಣ್ಣನಿಗೆ ಈ ರೀತಿ ಹೊಡೆದಿದ್ದಾರೆ. ಇದನ್ನ ಸರಿಸುಮಾರು ಈ ಪಟ್ಟಣ ಪ್ರಾಧಿಕಾರದ ಇಲ್ಲಿ ಅಧ್ಯಕ್ಷರಿರ್ತಾರೆ, ಇಲ್ಲಿ ಚೀಫ್ ಇಂಜಿನಿಯರ್ ಇರ್ತಾರೆ, ಇಲ್ಲಿ ಇಒಗಳು ಇರ್ತಾರೆ, ಇವೆಲ್ಲರೂ ಸೇರಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಏಕಾಏಕಿ ಯಾಕೆ ಹೊಡೆದ್ರು, ಇಲ್ಲಿ ಕಚೇರಿ ಒಳಗೆ ಏಕಾಏಕಿ ನುಗ್ಗಿ ಹೊಡೆಯುವಂತದ್ದು ಅಧಿಕಾರಿಗಳ ಮೇಲೆ ದರ್ಪ ತೋರಿಸಿ ನಡೀತಾ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕುಟುಂಬಸ್ಥರು ಕೂಡ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಕಳೆದ 20 ವರ್ಷಗಳಿಂದ ಪಟ್ಟಣ ಪ್ರಾಧಿಕಾರದ ಅಧಿಕಾರದಲ್ಲಿ ಯಾವ ರೀತಿಯಾಗಿ ದುರುಪಯೋಗ ಆಗಿದೆ ಅನ್ನೋದು ಅಲ್ಲಿಯ ರೈತನ ಒಂದು ಸಂಕಷ್ಟ ಆಗಿರ್ಬೋದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನ ನೋಡೋದಾದ್ರೆ, ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ವಿನಃ ನಾನು ಏನೇ ತಪ್ಪು ಮಾಡಿದೆ ಅಂತ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ಏಕಾಏಕಿ ಚಪ್ಪಲಿ ಹೇಟಾಗಿರೋದು ನನಗೆ ನನ್ನ ಕುಟುಂಬಕ್ಕೆ ನೋವಾಗಿದೆ. ಹೀಗಾಗಿ ಅದನ್ನ ಭರಿಸಿಕೊಡುವಂತ ಕೆಲಸ ಇಲ್ಲಿ ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡಬೇಕು ಅನ್ನುವಂಥದ್ದು ಒತ್ತಾಯ ಈ ಕುಟುಂಬಸ್ಥರಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಹಿರೇಮಠ್ ಮಾಹಿತಿಗಾಗಿ.